ಹಲೋ ನಮಸ್ತೆ, ನಾನು ನಿಮ್ಮ ಪೂರ್ಣಿಮಾ. ಇವತ್ತೊಂದು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೇನೆ. ಅದೇನಂತ ಹೇಳಿದ್ರೆ, ನಮ್ಮ ಗುಣ, ನಮ್ಮ ನಡತೆ ಮತ್ತೆ ನಮ್ಮ ಕ್ಯಾರೆಕ್ಟರ್ ಇಂದ ಇನ್ನೊಬ್ರು ಲೈಫಲ್ಲಿ ನಾವು ಹೇಗೆ ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಟಾಪಿಕ್ ಜೊತೆ ಬಂದಿದ್ದೇನೆ. ಇಟ್ಸ್ ನಾಟ್ ಎ ನಾರ್ಮಲ್ ಬಟ್ ಒಂದು ಚೆನ್ನಾಗಿರೋ ಒಂದು ಟಾಪಿಕ್ ತಗೊಂಡು ಬಂದಿದ್ದೇನೆ. ಸೊ ಇವಾಗ ಪಾಯಿಂಟ್ ನಂಬರ್ 1 ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಇರುವಂತಹ ಕೆಲವು ನೆಗೆಟಿವ್ ವಿಷಯಗಳನ್ನ ತಗೊಂಡ್ಬಿಟ್ಟು ನಮಗೆ ಅವಾಗ ನಮಗೆ ಹರ್ಟ್ ಮಾಡ್ತಾ ಇರ್ತಾನೆ. ಸೊ ಅದೇ ವಿಷಯನ ತೆಗೆದು ನಮಗೆ ನೋವು ಮಾಡ್ತಾ ಇರ್ತಾನೆ. ಅವನು ಅದೇ ವಿಷಯನ ಹೇಳ್ತಾನೆ ಇರ್ತಾನೆ, ಕಿರಿಕಿರಿ ಮಾಡ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಆ ವಿಷಯನ ನಮಗೆ ಒಂದು ಲೆವೆಲ್ವರೆಗೆ ನಾವು ಕೇಳ್ಬೋದು. ಅಂದರೆ ನಾವು ಅವನ ಜೊತೆನೇ ನಿಂತ್ಕೊಂಡು ಅಥವಾ ಅವನ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಅವನು ಹೇಳ್ತಾ ಇರುವ ಮಾತುಗಳನ್ನು ನಾವು ಕೇಳ್ತೇವೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ 2 ಕ್ವಶನ್ ಕೇಳಬೇಕಾಗುತ್ತೆ. ಅದು ಫಸ್ಟಿಗೆ ಹೇಳ್ತಾ ಇರ್ತಾರಲ್ವಾ, ನಾವು ಅವಾಗಲೇ ಅವ್ರ ಹತ್ರ ಕೇಳೋಕ್ಕಾಗಲ್ಲ. ಅವ್ರದ್ದು ಕಾನ್ವರ್ಸೇಷನ್ ಮುಗೀತು ಅಂದರೆ 75% ಬಂದಾಗ ನಾವು ಅವರಿಗೆ 2 ಕ್ವಶನ್ ಕೇಳಬೇಕಾಗತ್ತೆ. ಎರಡು ಡೂ ಯು ನೋ ಅಬೌಟ್ ಮೀ, ಡೂ ಯು ಹ್ಯಾವ್ ಎನಿ ಪ್ರಾಬ್ಲಮ್, ಈ 2 ಕ್ವಶನ್ನ ಕೇಳಬೇಕಾಗುತ್ತೆ. ನಿನಗೆ ನನ್ನ ಬಗ್ಗೆ ಏನಾದರೂ ಗೊತ್ತಿದೆಯಾ, ಅಥವಾ ಈ ಥರ ಎಲ್ಲ ನೀನು ನನ್ನ ಬಗ್ಗೆ ನೆಗೆಟಿವ್ ಹೇಳ್ತಿಲ್ಲ, ಇದರಿಂದ ನಿನಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿಬಿಟ್ಟು ಈ 2 ಕ್ವಶನ್ನ ನಾವು ಅವನಿಗೆ ಕೇಳಬೇಕಾಗತ್ತೆ. ಇದು ಬರೋದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2ರಲ್ಲಿ ಏನು ಬರುತ್ತಂತ ಹೇಳಿದರೆ, ಈಗ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ, ಗೊತ್ತು ನಮಗೆ ಆತ ಹೇಳ್ತಾ ಇರೋದು ಅಷ್ಟು ಸುಳ್ಳು ಅಂತ ಹೇಳ್ತಾ ಗೊತ್ತಿರುತ್ತೆ ನಮಗೆ. ಆದ್ರೂ ನಾವು ಅವ್ನು ಜಸ್ಟ್ ನೋಡ್ಬಿಟ್ಟು ಸ್ಮೈಲ್ ಮಾಡಿಬಿಟ್ಟು ಮೂವ್ ಆನ್ ಅಷ್ಟೇ. ಏನಕ್ಕಂತ ಹೇಳಿದ್ರೆ, ಅವನು ಹೇಳ್ತಾ ಇರೋದು 100ಗೆ 100 ಸುಳ್ಳು ಅಂತ ನಮಗೆ ಗೊತ್ತು. ಆದರೆ ನಾವು ಅಲ್ಲಿ ನಿಂತ್ಬಿಟ್ಟು ಕ್ವಶನ್ ಮಾಡ್ತಾ ಅವನ ಜೊತೆನೇ ಮಾತಾಡ್ತಾ ಇದ್ರೆ ಆರ್ಗ್ಯುಮೆಂಟ್ ದೊಡ್ಡದಾಗುತ್ತೆ. ನಮಗೂ ಅವನಿಗೂ ಡಿಫ್ರೆನ್ಸೇ ಇರಲ್ಲ. ಸೊ ಅವಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಹೌದಾ ಓಕೆ ಅಂತ ಹೇಳಿಬಿಟ್ಟು ಅವನ ಎದುರಿಗೆ ನಿಂತ್ಬಿಟ್ಟು ಜಸ್ಟ್ ಸ್ಮೈಲ್ ಮಾಡಿ ನಾವು ಮುಂದ್ಗಡೆ ಹೋಗಬೇಕು. ಇದು ಬರೋದು ಪಾಯಿಂಟ್ ನಂಬರ್ 2ನಲ್ಲಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3 ಏನಂತ ಹೇಳಿದರೆ, ನಾವು ಒಂದು ವಿಷಯನ ಇಟ್ಕೊಂಡು ಒಬ್ಬ ವ್ಯಕ್ತಿ ಜೊತೆ ಆರ್ಗ್ಯೂ ಮಾಡ್ತಾ ಇರ್ತೇವೆ. ಓಕೆನಾ? ಈ ಥರ ಆರ್ಗ್ಯೂ ಮಾಡ್ತಾ ಇರುವಾಗ ಆ ವಿಷಯ ಸತ್ಯನಾ ಅಥವಾ ಸುಳ್ಳ? ನಾವು ಆರ್ಗ್ಯೂ ಮಾಡ್ತಾ ಇರುವ ವಿಷಯ ಸತ್ಯ ಆಗಿದ್ರೆ ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಿಂತ್ಕೊಂಡ್ಬಿಟ್ಟು, ಹೈ ಕಾನ್ಫಿಡೆನ್ಸ್ ಇರಬೇಕು, ನಿಂತ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಆದರೆ ಅದೇ ವಿಷಯ ಸುಳ್ಳು ಅಂತ ಗೊತ್ತಾದರೆ ನಾವು ಆರ್ಗ್ಯೂನೇ ಮಾಡಬಾರ್ದು. ಸತ್ಯ ಆದರೆ ಕಾನ್ಫಿಡೆನ್ಸ್ ಲೆವೆಲ್ ಹೈನಲ್ಲಿ ಇಟ್ಕೊಂಡು ನಾವು ವ್ಯಕ್ತಿ ಜೊತೆ ಆರ್ಗ್ಯೂ ಮಾಡಿದಾಗ ಆ ವ್ಯಕ್ತಿಗೂ ಅನಿಸ್ಬೇಕು, ಓಕೆ ಇದು ಇವರು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ, ಇದು ಸತ್ಯನೇ ಮಾತಾಡ್ತಿದ್ದಾರಂತ ಅಂದ್ಕೊಂಡ್ಬಿಟ್ಟು ಅವ್ರು ಸುಮ್ಮನಾಗಬೇಕು. ಈ ಥರ ನಾವು ಆರ್ಗ್ಯೂ ಮಾಡುವಾಗ ಸತ್ಯ ವಿಷಯನ ಆರ್ಗ್ಯೂ ಮಾಡಬೇಕಾಗತ್ತೆ. ಪಾಯಿಂಟ್ ನಂಬರ್ 4, ತುಂಬ ಜನ ಅನ್ಕೊಂತಾರೆ ನಮಗೆ ಒಳ್ಳೆ ಫ್ರೆಂಡ್ಸ್ ಇರಬೇಕು, ನಮ್ಮ ಫ್ರೆಂಡ್ ಗ್ರೂಪ್ ತುಂಬ ದೊಡ್ಡದಿರಬೇಕು, ಈ ಥರ ತುಂಬ ಡ್ರೀಮ್ ಇರುತ್ತೆ ಕೆಲವರಿಗೆ. ಬಟ್ ದಟ್ಸ್ ರಾಂಗ್. ಏನು ಗೊತ್ತಾ, 1-2 ಫ್ರೆಂಡ್ಸ್ ಓಕೆ, ಅದರಲ್ಲಿ ಒಬ್ಬರು ಫ್ರೆಂಡ್ ಇರೋದು ಅದು ತುಂಬ ಒಳ್ಳೇದದು. ಏನಕ್ಕಂತ ಹೇಳಿದ್ರೆ, ಈ ಫ್ರೆಂಡ್ಸ್ ಗ್ರೂಪ್ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ ನಮ್ಮ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಾವು ಹೋದ ತಕ್ಷಣ ಅಲ್ಲಿ ಬರೋದು ನಮ್ಮ ಟಾಪಿಕ್ಗೆ ಅವ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಫ್ರೆಂಡ್ಸ್ಗಿಂತ ನಮಗೆ ಶತ್ರುಗಳು ಜಾಸ್ತಿ ಇರಬೇಕು. ಶತ್ರು ಏಕಂತ ಹೇಳಿದರೆ, ಇವಾಗ ನಾವು ಏನಾದರೂ ತಪ್ಪು ಮಾಡ್ತೀವಂದರೆ ಒಬ್ಬ ಬಂದರೆ ಮುಖದ ಮೇಲೆ ಹೊಡೆದಂಗೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಹೋಗ್ತಾರೆ. ಸೊ ಏನಂದರೆ, ಫ್ರೆಂಡ್ಸ್ಗಿಂತ ಜಾಸ್ತಿ ನಮಗೆ ಶತ್ರುಗಳೇ ಇರಬೇಕು. ಇದು ಬರೋದು ಪಾಯಿಂಟ್ ನಂಬರ್ 4ನಲ್ಲಿ. ಈ ಥರ ಕೆಲವೊಂದು ವಿಷಯಗಳು ನಮ್ಮ ಲೈಫಲ್ಲಿ ಇರೋದ್ರಿಂದ ನಾವು ಇನ್ನೊಬ್ಬ ವ್ಯಕ್ತಿಗೆ ನಾವೊಬ್ಬರು ಒಳ್ಳೆಯವರಾಗಿ ಕಾಣಿಸ್ತೇವೆ. ಏನಕ್ಕಂದರೆ ನಮ್ಮಲ್ಲಿ ಮೋಸ ಇಲ್ಲ ಅಥವಾ ನಾವು ಸುಳ್ಳು ಹೇಳ್ತಾ ಇಲ್ಲ. ಇದೆಲ್ಲ ವಿಷಯಗಳು, ಈ ಥರ ಕೆಲವೊಂದು ಚಿಕ್ಕ ವಿಷಯಗಳಿಂದ ನಮ್ಮನ್ನು ನಾವು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ಸ್ಮಾಲ್ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಬೇರೆ ಟಾಪಿಕ್ ಜೊತೆ ನೆಕ್ಸ್ಟ್ ಬರ್ತೇನೆ. ಅಲ್ಲಿವರೆಗೆ ಬೈ ಗಾಯ್ಸ್.